ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿಗ ಮಾತಾಡ್ತಾ ಇರೋದು. ಹಾಗೆ ಹೀಗೆ ಅಂತ ಹೇಳಿ ಕಾಲೇಜ್ ದಿನಗಳು ಕಳೀತಾ ಬರ್ತಾ ಉಂಟು. ನಾನು ವಿಡಿಯೋ ಶೂಟ್ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಸೆಟಪ್ ಮಾಡಿದ್ದೆ. ಸಂಜೆ ಬಂದು ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸಂಜೆ ಸುಸ್ತಾದ ಕಾರಣ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಆ್ಯಂಡ್ ನಾವು ಆಳ್ವಾಸಿಗೆ ಜಾಬ್ ಇಂಟರ್ವ್ಯೂಗೆ ಹೋಗಿದ್ವಿ. ಈ ರೀತಿಯಾಗಿ ನಾನು ಕೂರ್ತಾ ಇರೋದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸೀಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ಎದುರೆದುರು ಕೂತ್ಕೊಂಡು ನೋಡೋಕ್ಕೂ ನೀಟಾಗಿ ಆಗ್ತಿತ್ತು. ಆ್ಯಂಡ್ ಅದಾದಮೇಲೆ ನಾನು ಮನೆಯಲ್ಲಿ ಒಂದು ರೀತಿಯಾಗಿ ಪೆನ್ ಸ್ಟ್ಯಾಂಡ್ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೆ. ಆ್ಯಂಡ್ ಹೊಸ ಹೊಸ ಪೆನ್ ಸ್ಟ್ಯಾಂಡನ್ನು ನಾನು ಮಾಡ್ತಾ ಇರ್ತಿದ್ದೆ ಮುಂಚೆ. ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಸ್ಪಂಜ್ ಇತ್ತಲ್ವ, ಹಾಗಾಗಿ ಥರ್ಮಕೋಲಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಈ ರೀತಿಯಾಗಿ ಒಂದು ಕ್ರಿಯೇಟಿವ್ ಆಗಿ ಪೆನ್ ಸ್ಟ್ಯಾಂಡನ್ನು ಮಾಡ್ತಾ ಇದ್ದೇನೆ. ಅದರ ನಡುವೆ ಅಮ್ಮನ ಸ್ಪೆಷಲ್ ತಿಂಡಿ ಕೂಡ ಬಂತು. ಆ್ಯಂಡ್ ಅದನ್ನು ತಿಂದುಕೊಂಡು ಈ ಕೆಲಸವನ್ನು ಕೂಡ ಮುಂದುವರಿಸ್ತಾ ಇದ್ದೆ. ನಾನು ಅಮೆಝಾನಿಂದ ಕೆಲವೊಂದಷ್ಟು ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ಕೂಡ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬರುವ ವ್ಲಾಗ್ನಲ್ಲಿ ತೋರಿಸ್ತೀನಿ, ಆಯಿತಾ? ನೀವು ಹಿಂದಿನ ಕ್ಲಿಪ್ಪಲ್ಲಿ ಗಮನಿಸಿದರೆ ಗೊತ್ತಾಗಿರುತ್ತೆ, ನಾನು ಡೆಸ್ಕಿದು ಫೋಟೋ ಹಾಕಿದ್ದೆ. ಬಿಕಾಸ್ ಫೈನಲ್ ಇಯರ್ ಎಲ್ಲ ಹೇಗೂ ಕಾಲೇಜ್ ಬಿಟ್ಟು ಹೋಗ್ತೇನೆ, ಅದಕ್ಕೆ ಒಂದು ಜಸ್ಟ್ ಮೆಮೊರಿಗಾದರೂ ಈ ಒಂದು ಕ್ಲಿಪ್ ಇರಲಿ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೆ. ನಾವು ಆಳ್ವಾಸ್ವಿಗೆ ಜಾಬ್ ಇಂಟರ್ವ್ಯೂಗೆ ಹೋಗಿದ್ವಿ ಅಲ್ವಾ, ಅಲ್ಲಿ ತುಂಬ ಜನ ಇದ್ದರು. ಆ್ಯಂಡ್ ರಿಜಿಸ್ಟರ್ ಮಾಡಲಿಕ್ಕೆ ಲೈನ್ ಕೂಡ ತುಂಬಾ ಉದ್ದ ಇತ್ತು. ನಾವು ಹೋಗುವಾಗಲೇ ಸಾಧಾರಣ ಹೊತ್ತಾಗಿತ್ತು. ಆ್ಯಂಡ್ ಅದಾದಮೇಲೆ ರಿಜಿಸ್ಟರ್ ಮಾಡಿ ಯಾವ ಕಂಪೆನಿಗೆ ಹೋಗೋಣ ಇಂಟರ್ವ್ಯೂ ಕೊಡೋಕ್ಕೆ ಅಂತ ಹೇಳಿ ಯೋಚನೆ ಮಾಡಿದ್ವಿ. ತುಂಬ ಕಂಪೆನಿಗಳಿಗೆ ಹೋದ್ವಿ, ಬಟ್ ಈ ರಶ್ ಅಂದರೆ ರಶ್ ಇತ್ತು. ಹಾಗಾಗಿ ಸೀದಾ ಮಧ್ಯಾಹ್ನದ ಹೊತ್ತಿಗೆ ರಿಟರ್ನ್ ಬಂದ್ವಿ. ಇನ್ನೇನು ರಜೆ ಸಿಕ್ಕಿದೆ, ಹೇಗೂ ಎಕ್ಸಾಮಿಗೆ ಓದಿ ಆದಮೇಲೆ ಒಂದಷ್ಟು ಟೈಮ್ಗಳು ನನಗೆ ಫ್ರೀ ಸಿಗ್ತದೆ. ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೇನೆ. ಈ ಕ್ರಾಫ್ಟ್ನ ಬಗ್ಗೆ ಮಾತಾಡೋದಂತ ಹೇಳಿದರೆ, ನಾನು ಫಸ್ಟಿಗೆ ಗ್ಲಿಟರ್ ಪೇಪರನ್ನು ಅಂಟಿಸೋಣ ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಬ್ಯಾಕ್ ಸೈಡ್ ಗಮ್ ಇರೋದ್ರಿಂದಾಗಿ ನನಗೆ ಅಂಟಿಸ್ಲಿಕ್ಕೂ ಸುಲಭ ಆಯಿತು. ಆ್ಯಂಡ್ ಇದನ್ನು ನಾನು ಕೃಷ್ಣ ಮಠದಲ್ಲಿ ತಗೊಂಡದ್ದು. ಸ್ವಲ್ಪ ನೆನಪಿಗೆ ಇರಲಿ ಅಂತ ಹೇಳಿ 2 ಹೂವನ್ನು ಪರ್ಚೇಸ್ ಮಾಡಿದ್ದೆ. 25 ರುಪೀಸ್ ಇದು. ಅದಾದಮೇಲೆ ನಾನು ಕ್ರಾಫ್ಟನ್ನೆಲ್ಲ ಒಂದು ಕಡೆ ಹಾಕೋಣ, ಎಲ್ಲ ಕಡೆ ಹರಡಿಡೋದು ಬೇಡ ಅಂತ ಹೇಳಿ ಈ ರೀತಿಯಾಗಿ ಥರ್ಮಕೋಲಿಗೆ ಅಂಟಿಸ್ತಾ ಇದ್ದೇನೆ. ಅದಾದಮೇಲೆ ಎಲ್ಲ ಅಂಟಿಸಾದ್ಮೇಲೆ ಮತ್ತೊಂದು ಪ್ಲ್ಯಾನ್ ಬಂತು. ಇದರ ಬ್ಯಾಕ್ಗ್ರೌಂಡ್ಗೆ ಥರ್ಮಕೋಲೆ ಇದ್ದರೆ ಅಷ್ಟು ನೀಟಾಗಿ ಕಾಣಲ್ಲ, ಏನಾದರೂ ಶೈನಿಂಗ್ ಪೇಪರ್ ಅಥವಾ ಗಿಫ್ಟ್ ರ್ಯಾಪ್ ಮಾಡುವ ಪೇಪರ್ ಏನಾದರೂ ಹಾಕಿ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ತಿಂಡಿ ತಂದು ತಿಂತಾಯಿದ್ರು, ನಾನು ಜೊತೆಗೆ ಹೋಗಿದ್ದೆ, ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅದೊಂದು ಮೆಮೊರಿ ಅಲ್ವಾ, ಅದನ್ನು ವಿಡಿಯೋ ತೆಗೆದಿಟ್ಕೊಳ್ಳೋಣ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೆ. ಆ್ಯಂಡ್ ಉಗುರಿಗೆ ನಾನು ಮೊದಲೇ ತೋರಿಸಿರ್ಬೋದೇನೋ, ಈ ರೀತಿಯಾಗಿ ಹಾಕಿಕೊಂಡು ನಾನು ಎಂಜಾಯ್ ಮಾಡ್ತಾಯಿದ್ದೆ. ಈಗಂತೂ ಮಾವಿನಕಾಯಿ ಸೀಸನ್ ಮುಗಿತಾ ಬಂತು, ಬಟ್ ಮಾವಿನಕಾಯಿ ಸಿಗೋದು ಮಾತ್ರ ಕಮ್ಮಿ ಆಗಲಿಲ್ಲ. ಮಳೆ ಶುರುವಾಗಿದೆ. ಆ್ಯಂಡ್ ಈ ರೀತಿಯಾಗಿ ಮಾವಿನಕಾಯಿ ಜೊತೆ ಊಟ ಮಾಡ್ತಾಯಿದ್ರೆ ಅದರ ಮಜನೇ ಬೇರೆ ಅಂತಲೇ ಹೇಳ್ಬಹುದು. ಆ್ಯಂಡ್ ಅದಾದಮೇಲೆ ಕೊನೆಯದಾಗಿ ನಿಮಗೆ ಒಂದು ಮೆಮೊರಿಯನ್ನು ಹೇಳಲಿಕ್ಕೆ ಬಾಕಿ ಇತ್ತು. ಆ್ಯಂಡ್ ನಾನು ಹೀಗೆ ಕೋರ್ಸಸ್ ಯಾವುದಾದ್ರೂ ಜಾಯ್ನ್ ಆಗುವ ಅಂತ ಹೇಳಿ ನೋಡ್ತಾ ಇದ್ದೆ. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇದು ಕೋರ್ಸ್ ಸಿಕ್ಕಿತ್ತು. ಆ್ಯಂಡ್ ಜಾಯ್ನ್ ಆಗಿ ಎಕ್ಸಾಮ್ ಬರೆದೆ. ಥ್ಯಾಂಕ್ ಯು.